ಗುರುದೇವರ ದೃಷ್ಟಿಯಲ್ಲಿ ಇಡೀ ವಿಶ್ವವೇ ಒಂದು ಕುಟುಂಬ. ಇಲ್ಲಿ ವಿವಿಧ ಸಂಸ್ಕೃತಿಗಳು ಜೊತೆಯಾಗಿರುವುದಷ್ಟೇ ಅಲ್ಲ, ಪರಸ್ಪರ ಸಂಭ್ರಮಿಸುತ್ತವೆ. ವೈವಿಧ್ಯತೆ ಜನರನ್ನು ಬೆಸೆಯುವ ಸೇತುವೆಯಾಗುತ್ತದೆ. ಈ ದೃಷ್ಟಿಕೋನವು ವರ್ಲ್ಡ್ ಕಲ್ಚರ್ ಫೆಸ್ಟಿವಲ್ ಮೂಲಕ ಅಭಿವ್ಯಕ್ತಿಗೊಂಡಿತು. 2006ರಲ್ಲಿ ಮೊದಲ ವರ್ಲ್ಡ್ ಕಲ್ಚರ್ ಫೆಸ್ಟಿವಲ್ ಬೆಂಗಳೂರಿನಲ್ಲಿ ನಡೆಯಿತು. 25 ಲಕ್ಷಕ್ಕೂ ಹೆಚ್ಚು ಜನರು ಈ ಮಹಾ ಸಂಭ್ರಮದಲ್ಲಿ ಒಂದೆಡೆ ಸೇರಿದ್ದರು. 100ಕ್ಕೂ ಹೆಚ್ಚು ದೇಶಗಳ ಕಲಾವಿದರು, ಆಧ್ಯಾತ್ಮಿಕ ನಾಯಕರು ಮತ್ತು ಅನುಚರರು ಭಾಗವಹಿಸಿದ್ದರು. ಅದು ಕೇವಲ ಒಂದು ಉತ್ಸವವಾಗಿರಲಿಲ್ಲ, ಒಂದು ಜಾಗತಿಕ ಚಳುವಳಿಯ ಪ್ರಾರಂಭವಾಗಿತ್ತು. 2011ರಲ್ಲಿ ಈ ಸಂಭ್ರಮವು ಬರ್ಲಿನ್ಗೆ ಸಾಗಿತು. ಒಮ್ಮೆ ವಿಭಜಿತವಾಗಿದ್ದ ನಗರ ಈಗ ಏಕತೆಯ ಉತ್ಸವಕ್ಕೆ ಆತಿಥ್ಯ ವಹಿಸಿತು. ಜಗತ್ತಿನ ವಿವಿಧ ಭಾಗಗಳಿಂದ 70,000ಕ್ಕೂ ಹೆಚ್ಚು ಜನರು ಆಗಮಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧ್ಯಾನ ಬರ್ಲಿನ್ ನಗರವನ್ನು ಜಾಗತಿಕ ಸೌಹಾರ್ದತೆಯ ಪ್ರತೀಕವಾಗಿಸಿತು. 2016ರಲ್ಲಿ ನವದೆಹಲಿ ಇತಿಹಾಸದಲ್ಲೇ ಅತಿ ದೊಡ್ಡ ಸಾಂಸ್ಕೃತಿಕ ಸಮಾವೇಶಕ್ಕೆ ವೇದಿಕೆಯಾಯಿತು. 155 ದೇಶಗಳ 37.5 ಲಕ್ಷ ಜನರು ಅಲ್ಲಿ ಸೇರಿದ್ದರು. 36,602ಕ್ಕೂ ಹೆಚ್ಚಿನ ಕಲಾವಿದರು 7 ಎಕರೆ ವಿಸ್ತೀರ್ಣದ ಒಂದೇ ವೇದಿಕೆಯ ಮೇಲೆ ಪ್ರದರ್ಶನ ನೀಡಿದರು. ಈ ಕಣ್ಮನ ಸೆಳೆಯುವ ದೃಶ್ಯದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯ ತತ್ವ ಜೀವಂತಗೊಂಡಿತ್ತು. 2023ರಲ್ಲಿ ವರ್ಲ್ಡ್ ಕಲ್ಚರ್ ಫೆಸ್ಟಿವಲ್ ವಾಷಿಂಗ್ಟನ್ ಡಿಸಿಯ ನ್ಯಾಷನಲ್ ಮಾಲ್ನಲ್ಲಿ 180ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳೊಂದಿಗೆ ನಡೆಯಿತು. ಈ ಉತ್ಸವದಲ್ಲಿ ಜಗತ್ತಿನ ನಾನಾ ಭಾಗಗಳಿಂದ ಬಂದಿದ್ದ ಆಹಾರ ಮಳಿಗೆಗಳು ಮತ್ತು 100 ಸಾಂಸ್ಕೃತಿಕ ಮತ್ತು ಕಲಾ ಪ್ರದರ್ಶನಗಳು ನಡೆದವು. ಜಾಗತಿಕ ವೈವಿಧ್ಯತೆಯನ್ನು ಇದು ಒಂದೇ ಸ್ಥಳದಲ್ಲಿ ಒಂದಾಗಿಸಿತ್ತು. ವಿವಿಧ ಭೂಖಂಡಗಳಿಂದ ಹಲವು ದಶಕಗಳಿಂದ ಲಕ್ಷಾಂತರ ಜನರು ಗುರುದೇವರ ದೃಷ್ಟಿಯಿಂದ ಪ್ರೇರಿತರಾಗಿ ಒಂದಾಗುತ್ತಿದ್ದಾರೆ. ಈ ಇಡೀ ವಿಶ್ವವೇ ಒಂದು ಕುಟುಂಬ, ವಸುದೈವ ಕುಟುಂಬಕ.